ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಸೊ ನಾವಿವತ್ತು ಬಂದಿರುವಂಥದ್ದು ಮೈಸೂರಿಗೆ. ಇದು ಮಳೆಗಾಲನೋ ಚಳಿಗಾಲನೋ ಅನ್ನೋದೇ ಒಂದು ಆಶ್ಚರ್ಯ, ಎರಡೂ ಕೂಡ ಒಟ್ಟಿಗೆ ಬರ್ತಾ ಇದೆ. ಸೊ ಬೆಳಗ್ಗೆನೇ ಚಳಿ ಒಂದು ಕಡೆ, ಫ್ರೆಂಡ್ಸಿಗೆ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳಿದ್ದೆ. ಸೊ ಬೈಕ್ ಏರಿ 3 ಜನನು ಕೂಡ ರೂಮ್ ಕಡೆ ದಾರಿ ಬೆಳೆಸಿದ್ವಿ. ಪ್ಲ್ಯಾನಿಂಗ್ ಎಲ್ಲ ಮಾಡಿರೋದು ಇವರೇ ಆಗಿರೋದ್ರಿಂದ ಕೇಳಿದ್ವಿ ಏನು ಎಲ್ಲಿ ಪ್ಲ್ಯಾನಿಂಗು ಅಂತ ಹೇಳ್ಕೊಂಡೆಲ್ಲ. ಯಾಕಂತಂದ್ರೆ ನಮ್ಮದೊಂದು 4-5 ಜನರ ಗ್ರೂಪ್ ಇದೆ. ನಾವು ಯಾರು ಒಬ್ಬರು ಪ್ಲ್ಯಾನಿಂಗ್ ಮಾಡಿದ್ರೆ ಸಾಕು, ಆ ಪ್ಲ್ಯಾನ್ ಜೈ, ಅಷ್ಟರು ಕೂಡ ಜೈ. ಸೊ ಈ ಥರ ಎಲ್ಲರೂ ಕೂಡ ಹೋಗೋ ದಾರಿಲಿ ಚಳಿ ತುಂಬ ಇರೋದ್ರಿಂದ ಎಲ್ಲರೂ ಕೂಡ ಟೀ ಕುಡಿಲಿಕ್ಕೆ ಅಂತ ಹೇಳ್ಕೊಂಡು ನಿಂತ್ವಿ. ಅಷ್ಟರು ಕೂಡ ಟೀ ಕುಡಿತಾನೆ ಸ್ವಲ್ಪ ಎಲ್ಲ ಎಷ್ಟು ಗಂಟೆ ಹೋಗೋದು ಏನಂತ ಡಿಸ್ಕಸ್ ಮಾಡಿ ಮತ್ತೆ ಹೊರಟ್ವಿ ರೂಮ್ ಕಡೆ. ಇದಕ್ಕೆ ಸಾಂಗ್ ಆಗ್ತಾನೆ ಮಗ. ಇನ್ನೊಂದೇನು ಗೊತ್ತಾ, ನಮಗೆ ವಿಡಿಯೋಕ್ಕಿಂತ ಈ ರೀಲ್ಸ್ ಆಗ್ತಾವಲ್ಲ ಅದರಲ್ಲೇ ಸಬ್ಸ್ಕ್ರೈಬರ್ ಆಗೋದು ಜಾಸ್ತಿ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಎಲ್ಲರೂ ಕೂಡ ರೆಡಿಯಾಗಿ ನಾವು ಹೊರಟಿದ್ದೆ. ಮೈಸೂರಿಂದ ಸರಿಸುಮಾರು ಒಂದು 20-25 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಜಿಗ್ಲುವಲೆ ರೆಸಾರ್ಟ್ ಅಂತ. ರೆಸಾರ್ಟು ಕೂಡ ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಒಂದು ಓನರ್ನ ಮೈಂಡಿಗೆ ಎಷ್ಟು ಹೇಳಿದ್ರು ಕೂಡ ಸಾಲಲ್ಲ. ಯಾಕಂದರೆ ಆ ರೆಸಾರ್ಟ್ನ ನೋಡಿ ಆಮೇಲೆ ಹೇಳ್ತೀನಿ. ಒಂದು ಸೆಕೆಂಡ್, ವಿಡಿಯೋ ಹಾರ್ದ ಮಾಮ್, ಹಾರ್ದ ತಡಿ. ಲೇ ಅವ್ರಿಗೆ ಸೈಜ್ ಗೀಸಿರಲ್ಲೇ ಆ ಪ್ಯಾಂಟ್ ಕೊಡ್ರಿ. ಬೈ ಅಂತದಿಲ್ವಾ ಹೊಸ ಬೆಂಡ್ ಗರ್ಲ್ಸ್ನೆಲ್ಲ ಆ ಕಡೆ ಕಳಿಸ್ರು. ತಡಿ ಜಂಪ ಅದು ಅವನಿಗೆ ಹೊಡ್ತಾ ಅದು. ಸರಿಸುಮಾರು 4-5 ಎಕರೆ ಅಡಿಕೆ ತೋಟದಿಂದನೇ ತುಂಬಿರ್ತಕ್ಕಂಥ ಈ ಒಂದು ರೆಸಾರ್ಟು ಭಾಳ ಹೇಳಬೇಕು ಅಂತಂದರೆ ಚೆನ್ನಾಗಿತ್ತು ಇದು. ಇನ್ನು ಗೇಮ್ಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಬಂದರೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ರೈನ್ ಡ್ಯಾನ್ಸ್ ಆಗಿರ್ಬೋದು, ಆರ್ಚರಿ ಆಗಿರ್ಬೋದು, ಇನ್ನು ಔಟ್ಡೋರ್ ಗೇಮ್ಸ್ ಆಗಿರ್ಬೋದು, ಇಂಡೋರ್ ಗೇಮ್ಸ್ ಆಗಿರ್ಬೋದು, ಎಲ್ಲ ತುಂಬ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಜಾಲಿ ವಿಡಿಯೋ. ಹಾರೋ ಒಬ್ಬೊಬ್ರೆ ಹಾರೋ. ನಾನು ಜಾಲಿ ಎಲ್ಲ ಜಾಲಿ. ಸ್ವಿಮ್ಮಿಂಗ್ ಪೂಲ್ ಆದಮೇಲೆ ಎಲ್ಲರೂ ಗಮನ ಹೋಗಿದೆ ನೆಕ್ಸ್ಟ್ ರೈನ್ ಡ್ಯಾನ್ಸ್ ಕಡೆಗೆ.
ಸೊ ಎಲ್ಲರೂ ಕೂಡ ರೈನ್ ಡ್ಯಾನ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಾದಮೇಲೆ ಪ್ರತಿಯೊಬ್ಬರು ಕೂಡ ಈವ್ನಿಂಗ್ ಫೈರ್ ಕ್ಯಾಂಪನ್ನು ಹಾಕ್ಕೊಂಡು ಕೂತ್ಕೊಂಡ್ವಿ ಒಂದು 7:30 ಟೈಮಿಗೆ. ಹುಡುಗರೆಲ್ಲರೂ ಕೂಡ ಫೈರ್ ಕ್ಯಾಂಪ್ ಮುಂದೆ ಸಾಂಗ್ಸ್ಗಳನ್ನ ಪ್ಲೇ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸ್ಟೆಪ್ ಹಾಕ್ತಾ ಇರೋದು. ಅದು ಆ್ಯಕ್ಚುಲಿ ಆ ಸ್ಟೆಪ್ಸ್ಗಳನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಭಾರಿ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಅದು. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಇದರ ಪಾರ್ಟ್ 2 ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ.